ಅಡುಗೆ ಮನೆಗೆ ಮತ್ತೆ ಬೆಂಕಿ ಬಿದ್ದಿದೆ. ಈ ಮಾತನ್ನ ನಾಡಿನ ಜನರು ತುಂಬಾ ಬೇಸರ ಮತ್ತು ಆಕ್ರೋಶ ಭರಿತವಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಗೃಹ ಬಳಕೆ ಸಿಲಿಂಡರ್ ದರ ಮತ್ತೆ ಏರಿಕೆಯಾಗಿದೆ. ಅದು ಕೂಡ ಬರೋಬ್ಬರಿ 29 ರೂಪಾಯಿ. ಪೆಟ್ರೋಲ್ ಡೀಸೆಲ್ ಬೆಲೆ ಸರಣಿ ಏರಿಕೆಯ ಬೆನ್ನಲ್ಲೇ ಗೃಹ ಬಳಕೆ ಸಿಲಿಂಡರ್ ದರ ಏರಿಕೆ ಜನರನ್ನ ಕಂಗೆಡಿಸಿದೆ. ಮನೆ ನಿಭಾಯಿಸುವ ಗೃಹಿಣಿಯರಂತೂ ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರು ಸಹ ಅಚ್ಚೆ ದಿನ ಅಂದ್ರೆ ಇದೇನಾ ಅಂತ ಕೇಂದ್ರದ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಸಮರ್ಥನೆ ಮಾಡಿಕೊಳ್ತಾ ಇದೆ. ಇಂಡಸ್ಟ್ರಿಯಲ್ ಗ್ಯಾಸ್ ಆಮೇಲೆ ಇಂಡಸ್ಟ್ರಿಯಲ್ ಬೇರೆ ಡೀಸೆಲ್ ಇದೆಯಲ್ಲ, ಗಾಬರಿ ಆಗಂತ ಒಂದು ಏರ್ಸಿದ್ದಾರೆ. ಅಂದ್ರೆ ನಾವು ಅಡಿಗೆ ಮಾಡೋದು ತಿನ್ನೋದನ್ನ ಬಂದ್ ಮಾಡ್ಬೇಕಾ? ಇಲ್ಲಿ ಯುದ್ಧ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಇಲ್ಲಿ ಜನಗಳು ಗಂಡ ಹೆಂಡತಿ ಯುದ್ಧ ಮಾಡೋದನ್ನ ನೋಡ್ಬೇಕು, ಖುಷಿ ಪಡ್ಬೇಕು ಅವರು. ಬದುಕು ಬಲು ದುಬಾರಿಯಾಗುತ್ತಲೇ ಇದೆ. ನಿತ್ಯ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳುತ್ತಲೇ ಇದೆ. ಪೆಟ್ರೋಲ್, ಡೀಸೆಲ್, ಸಿಎನ್ಜಿ, ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದ ಜನತೆಗೆ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಅಡುಗೆ ಮನೆಗೆ ಬೆಂಕಿ ಇಟ್ಟಿದೆ. ಕಳೆದ 3 ತಿಂಗಳಲ್ಲಿ 2 ಬಾರಿ ಅಡುಗೆ ಅನಿಲ ದರ ಹೆಚ್ಚಳವಾಗಿದೆ. 3 ತಿಂಗಳಲ್ಲಿ ಅಡುಗೆ ಅನಿಲದ ಬೆಲೆ 89 ರೂಪಾಯಿ ಏರಿಕೆ. ಕೇಂದ್ರದ ಗ್ಯಾಸ್ ಶಾಕ್ ವಿರುದ್ಧ ಸಿಡಿದೆದ್ದ ಜನರು. ಗಲ್ಫ್ ಯುದ್ಧ ಫೆಬ್ರವರಿ 28ರಂದು ಅಮೆರಿಕ ಇರಾನ್ ನಡುವೆ ಶುರುವಾಗಿರೋ ಗಲ್ಫ್ ಸಂಘರ್ಷದ ಕಿಡಿ ನಿಮ್ಮ ಬದುಕು ಬೆಂಕಿಯಲ್ಲಿ ಬೇಯುವಂತೆ ಮಾಡಿದೆ. ಹೊರ್ಮುಜ್ ಜಲಸಂಧಿ ಬಂದ್ನಿಂದಾಗಿ ಶುರುವಾದ ತೈಲ ಅನಿಲ ಬಿಕ್ಕಟ್ಟು ಇನ್ನೂ ಬಗೆಹರಿದಿಲ್ಲ. ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದ ಸಾರ್ವಜನಿಕರ ಅಡುಗೆ ಮನೆಗೆ ಈಗ ಬೆಂಕಿ ಬಿದ್ದಿದೆ. ಕೇಂದ್ರ ಸರ್ಕಾರವು ಗೃಹ ಬಳಕೆ ಸಿಲಿಂಡರ್ ಬೆಲೆಯನ್ನ 29 ರೂಪಾಯಿ ಹೆಚ್ಚಳ ಮಾಡಿದೆ. ಬಡ ಜನರೆಲ್ಲ ಸಿಲಿಂಡರ್ ಬಿಡ್ಬೇಕೀಗ. ಈಗ ಕಟ್ಟಿಗೆ ಆರಿಸ್ಕೊಂತ ಹೋಗಿ ಹೊಲಿ ಮೇಲೆನೆ ಅಡಿಗೆ ಮಾಡೋ ಪರಿಸ್ಥಿತಿ ಬರ್ತಾ ಇದೆ. ಬಡ ಜನರ ಮೇಲೆ ಈ ತರ ಹೊರೆ ಹಾಕೋದು ಕಮರ್ಷಿಯಲ್ ಅಂದ್ರೆ ಬೇರೆ ಇತ್ತು. ಈಗ ಗೃಹ ಬಳಕೆಗೂ ರೇಟ್ ಏರ್ಸ್ಕೊಂತ ಹೋದ್ರೆ ಅಂದ್ರೆ ನಾವು ಅಡಿಗೆ ಮಾಡೋದು ತಿನ್ನೋದನ್ನ ಬಂದ್ ಮಾಡ್ಬೇಕಾ ಆ ಪರಿಸ್ಥಿತಿ ಬರ್ತಾ ಇದೆ. 3 ತಿಂಗಳು ಕಳೆದ 3 ತಿಂಗಳಲ್ಲಿ ಅಡುಗೆ ಅನಿಲದ ಬೆಲೆ ಬರೋಬ್ಬರಿ 29 ರೂಪಾಯಿ ಹೆಚ್ಚಳವಾಗಿದೆ. ಕಳೆದ ಮಾರ್ಚ್ 7ರಂದು 60 ರೂಪಾಯಿ ಏರಿಸಲಾಗಿದೆ. ಇದೀಗ ಮತ್ತೆ 29 ರೂಪಾಯಿ ದರ ಹೆಚ್ಚಿಸಲಾಗಿದೆ. ಸದ್ಯ ಬೆಂಗಳೂರಿನಲ್ಲಿ 915 ರೂಪಾಯಿ ಇದ್ದ 14.2 ಕೆಜಿ ಸಿಲಿಂಡರ್ಗೆ 944 ರೂಪಾಯಿ 50 ಪೈಸೆ ಪಾವತಿಸಬೇಕಿದೆ. ಬೆಲೆ ಏರಿಕೆಗೆ ಕಂಗೆಟ್ಟಿರುವ ಜನಸಾಮಾನ್ಯರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಕೂಲಿ ಮಾಡ್ಕೊಂಡು ಇದು ಮಾಡಬೇಕು ನಾವು. ಅಂಥದ್ರಲ್ಲಿ ಇಷ್ಟು ಜಾಸ್ತಿ ಮಾಡಿಬಿಟ್ಟು ನಮ್ಮಂಥವ್ರು ಬದುಕೋದು ಹೆಂಗೆ? ಸ್ಕೂಲ್ ಮಕ್ಕಳು ಈಗ ಫೀಸ್ ಬೇರೆ ಸೇರಿಸ್ಬೇಕು. ಇವೆಲ್ಲ ರೇಟ್ ಜಾಸ್ತಿ ಅಂದರೆ ಯಾವ ಥರ ಓದಿಸೋದು ನಾವು ಮಕ್ಕಳಿಗೆ? ಗ್ಯಾಸ್ ಬೆಲೆ ಏರಿಕೆಗೆ ಗೃಹಿಣಿಯರು ಕೂಡ ಗರಂ ಆಗಿದ್ದಾರೆ. ದಿನಕ್ಕೊಂದು ರೇಟ್ ಮಾಡಿದ್ರೆ ಜನ ಬದುಕೋದು ಹೇಗೆ ಅಂತ ಕೇಂದ್ರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ತುಂಬ ಬೆಲೆ ಜಾಸ್ತಿ ಆಗಿದೆ. ಆಮೇಲೆ ಒಂದು ಸಿಲಿಂಡರ್ ಬುಕ್ ಮಾಡಿದ್ರೆ ಮಿನಿಮಮ್ 1 ತಿಂಗಳು 2 ತಿಂಗಳು ಮಾಡ್ತಾ ಇದ್ದಾರೆ ಒಂದು ಸಿಲಿಂಡರ್ ಬರೋದಕ್ಕೆ. ಇಲ್ಲಿ ಯುದ್ಧ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಇಲ್ಲಿ ಜನಗಳು ಗಂಡ ಹೆಂಡತಿ ಯುದ್ಧ ಮಾಡೋದನ್ನ ನೋಡ್ಬೇಕು, ಖುಷಿ ಪಡ್ಬೇಕು ಅವರು. ಯಾಕಂದ್ರೆ ಗಂಡ ತರ ಸಾಲಲ್ಲ, ಹೆಂಡತಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ನಾವು? ನಮ್ಮ ಕಷ್ಟಗಳು ಕೇಳೋರು ಯಾರಿದ್ದಾರೆ? ಇನ್ನು ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ ಇಂಡಸ್ಟ್ರಿಯಲ್ ಗ್ಯಾಸ್ ದರ ಏರಿಕೆ ಗಾಬರಿ ಹುಟ್ಟಿಸೋಬಂತಿದೆ ಅಂತಂದ್ರು. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ಗ್ಯಾಸ್ ಒಂದು. ಇದಕ್ಕಿನ್ನ ಈ ಇಂಡಸ್ಟ್ರಿಯಲ್ ಗ್ಯಾಸ್ ಇದೆಯಲ್ಲ, ಇಂಡಸ್ಟ್ರಿಯಲ್ ಗ್ಯಾಸು ಆಮೇಲೆ ಇಂಡಸ್ಟ್ರಿಯಲ್ ಬೇರೆ ಡೀಸೆಲ್ ಇದೆಯಲ್ಲ, ಅದು ಭಾಳ ಗಾಬರಿ ಆಗಂತ ಒಂದು ಏರ್ಸಿದ್ದಾರೆ. ಅದೊಂದು ರಿಪೋರ್ಟ್ ತಗೊಳ್ತಾ ಇದ್ದೀನಿ, ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇತ್ತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಿಲಿಂಡರ್ ಬೆಲೆ ಏರಿಕೆಗೆ ಎಕ್ಸ್ ಖಾತೆಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಬಿಜೆಪಿ ಯಾವಾಗ್ಲೂ ಜನವಿರೋಧಿ ನೀತಿ ಅನುಸರಿಸುತ್ತೆ. ದರ ಕಡಿಮೆಯಾದಾಗ ದರ ಇಳಿಸಿದ್ರೆ ಈಗ ಹೊರೆಯಾಗ್ತಿರ್ಲಿಲ್ಲ ಅಂದ್ರು. ಬಿಜೆಪಿಯವರು ಯಾವಾಗಲೂ ಕೂಡ ಜನವಿರೋಧಿ ನೀತಿಯನ್ನು ಅನುಸರಿಸುವಂಥವ್ರು. ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಮ್ಮಿ ಇದ್ದಾಗಲೂ ಕೂಡ ಜನರಿಗೆ ಆ ಬೆನಿಫಿಟ್ನ ಪಾಸ್ ಆನ್ ಮಾಡಲಿಲ್ಲ. ಆಗಲೂ ಕೂಡ ಪೆಟ್ರೋಲ್ ಬೆಲೆ, ಡೀಸೆಲ್ನ ಜಾಸ್ತಿ ಮಾಡಿದರು. ಈಗ
ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ, ಈಗ ಅನಿವಾರ್ಯವಾಗಿ ಜಾಸ್ತಿ ಮಾಡಿದ್ದಾರೆ. ಆದರೆ ಆವಾಗ ಜನಕ್ಕೆ ಬೆಲೆ ಕಮ್ಮಿ ಮಾಡಿದರೆ ಅವ್ರು ಹೊರೆ ಆಗ್ತಿರಲಿಲ್ಲ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಚ್ಚೇದಿನ್ ಅಂತ ಹೇಳ್ತಿದ್ದ ಕೇಂದ್ರ ಸರ್ಕಾರದ ವಿರುದ್ಧ ಎಕ್ಸ್ನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಯುಪಿಎ ಆಡಳಿತದ ಅವಧಿಯಲ್ಲಿ ಮೋದಿ ಮತ್ತು ಬಿಜೆಪಿ ನಾಯಕರು ಹಣದುಬ್ಬರದ ಬಗ್ಗೆ ಭಾರೀ ಗದ್ದಲ ಮಾಡುತ್ತಿದ್ದರು. ಮೋದಿ ಸರ್ಕಾರವು ಕಳೆದ 12 ವರ್ಷಗಳಲ್ಲಿ ಗೃಹ ಬಳಕೆಯ LPG ಸಿಲಿಂಡರ್ ಬೆಲೆಯನ್ನ 530 ರೂಪಾಯಿನಷ್ಟು ಹೆಚ್ಚಿಸಿರುವುದು ನಿಜ ಅಲ್ಲವೇ? ಈಗ ಬಿಜೆಪಿಯ ನಾಯಕರು ಸಿಲಿಂಡರ್ಗಳನ್ನು ಹಿಡಿದುಕೊಂಡು ರಸ್ತೆಗಿಳಿದು ಏಕೆ ಪ್ರತಿಭಟನೆ ನಡೆಸುತ್ತಿಲ್ಲ? ಇಷ್ಟೇ ಅಲ್ಲ, ಕಾಂಗ್ರೆಸ್ ಕೂಡ ಅಡುಗೆ ಅನಿಲ ಬೆಲೆ ಏರಿಕೆಯನ್ನ ಖಂಡಿಸಿದೆ. ಮೋದಿ ಹಣದುಬ್ಬರದ ಮನುಷ್ಯ ಅಂತ ಕಿಡಿಕಾರಿದೆ. ಗ್ಯಾಸ್ ಬೆಲೆ ಏರಿಕೆ ವಿರುದ್ಧ ವಿಪಕ್ಷಗಳು ಕೆಂಡ ಕಾರುತ್ತಿವೆ. ಆದರೆ ಕೇಂದ್ರ ಸರ್ಕಾರ ಅಡುಗೆ ಅನಿಲ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಂಡಿದೆ. ವಿದೇಶಗಳಿಗೆ ಹೋಲಿಸಿದ್ರೆ ಇದೇ ಕಡಿಮೆ. ಅಮೆರಿಕ, ಕೆನಡಾ ಸೇರಿ ವಿವಿಧೆಡೆ ಗ್ಯಾಸ್ ಬೆಲೆ ಹೆಚ್ಚಿದೆ. 300 ರೂಪಾಯಿ ಉಜ್ವಲ ಸಬ್ಸಿಡಿ ಮುಂದುವರಿಯುತ್ತೆ ಅಂತ ಕೇಂದ್ರ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಂಡಿದೆ. ಬ್ಯೂರೋ ರಿಪೋರ್ಟ್, TV9.